ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಲೋಕಲ್ ಗೂಂಡಾಗಳಿಂದ ಹಿಡಿದು ಇಂಟರ್ನ್ಯಾಷನಲ್ ಲೆವೆಲ್ ಮಾಫಿಯಾಗಳವರೆಗೆ ಉತ್ತರ ಪ್ರದೇಶದಲ್ಲಿ ಈಗ ಎಲ್ಲರಿಗೂ ಇರುವಂತದ್ದು ಒಂದೇ ಒಂದು ಭಯ. ಏನ್ ಹೇಳಿ? ಯೋಗಿ ಆದಿತ್ಯನಾಥ್ ಜಿ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಯೋಗಿಜವರೊಂದು ವಿಡಿಯೋ ಕ್ಲಿಪ್ ಫುಲ್ ವೈರಲ್ ಆಗ್ತಾ ಇದೆ. ಅದರಲ್ಲಿ ಮಾಫಿಯಾಗಳ ಬೆನ್ನು ಮೂಳೆ ಮುರಿಯುವ ಬಗ್ಗೆ ಪ್ರಶ್ನೆಯನ್ನ ಕೇಳಿದಾಗ ಯೋಗಿಜಿ ಕೊಟ್ಟಂತ ಒಂದು ಖಡಕ್ ಉತ್ತರ ಏನು ಗೊತ್ತಾ? ಮಾಫಿಯಾಗಳಿಂದ ಲ್ಯಾಂಡ್ ಕ್ಲಿಯರ್ ಮಾಡಿಸುವಂಥದ್ದು ನನ್ನ ಫೇವ್ರೆಟ್ ಸಬ್ಜೆಕ್ಟ್. ಅಷ್ಟಕ್ಕೂ ಯೋಗಿಜಿ ಯಾಕೆ ಈ ರೀತಿ ಹೇಳಿದ್ರು? ಇದರ ಹಿಂದಿನ ಕಥೆ ಏನು ಎಲ್ಲವನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಅದರ ಜೊತೆಗೆ ರಾಮ ಮಂದಿರದ ವಿಚಾರವಾಗಿ ಕೇಳಿ ಬರ್ತಾ ಇರುವಂತಹ ಆರೋಪದ ಬಗ್ಗೆ ಯೋಗಿಜವರ ಉತ್ತರ ಏನು ಅದನ್ನು ಕೂಡ ನೋಡೋಣ. ವೀಕ್ಷಕರೇ, ಆಗ್ಲೇ ಹೇಳಿದ ಹಾಗೆ ಯೋಗಿ ಆದಿತ್ಯನಾಥ್ ಜಿ ಅವರಿಗೆ ಈ ಮಾಫಿಯಾಗಳಿಂದ ಲ್ಯಾಂಡ್ ಕ್ಲಿಯರ್ ಮಾಡಿಸುವಂಥದ್ದು ಅವರ ಫೇವ್ರೆಟ್ ಸಬ್ಜೆಕ್ಟ್ ಅಂತೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಈ ತಪ್ಪು ದಾರಿಯಲ್ಲಿ ನಡೆಯುವಂಥವರಿಗೆ ಬುದ್ಧಿ ಕಲಿಸುವಂಥದ್ದು, ಅವರ ಹೆಡೆಮುರಿ ಕಟ್ಟುವಂಥದ್ದು ನನ್ನ ಭಾರಿ ಇಷ್ಟದ ವಿಚಾರ ಯೋಗಿಜವರ ಪ್ರಕಾರ. और देखो, डीजीपी भी कब लेके आए? जिस दिन रिटायरमेंट के ठीक समय में वो मेरे पास एक फाइल लेके आए. तो मैंने कहा ये क्या है? मैं सोचा कि हो सकता है कि अपना एक्सटेंशन का लेकर के आए होंगे. तो मैंने कहा ये क्या है? तो उन्होंने कहा साहब जो है आप फॉरेंसिक इंस्टीट्यूट की बात कर रहे हैं. यूपी पुलिस की ही लैंड है, लेकिन एक माफिया का कब्जा है. तो मैंने कहा ये तो हमारा सबसे प्रिय विषय है. तो हंसे. उन्होंने कहा क्या मतलब? मैंने कहा बस मुझे दे दीजिए, मैं इसको ठीक करवा देता हूं. भी आप आश्चर्य करेंगे कि 120 एकड़ लैंड है वो, एयरपोर्ट से मुश्किल से 3 किलोमीटर की दूरी पे. उसकी कीमत कैसा आपको पता होगा. और अच्छा समय आया, मुझे बताया, उसने डीजीपी ने मुझे बताया, कहा साहब वो प्लॉटिंग करना शुरू कर दिया है. मैंने कहा घबराइए मत. मैंने कागज निकाले उसके. फिर मैंने कहा रेवेन्यू बोर्ड में किस अधिकारी ने इसके पक्ष में किया था, कब किया था, निकालो उसकी पूरी कुंडली निकाल दो. निकाला. बोर्ड ऑफ रेवेन्यू के चेयरमैन को बुलाया. मैंने कहा तत्काल इसको स्टे करो. वो हाई कोर्ट गया. मैंने इधर एफआईआर लॉन्च करवाई. और फिर वहां पे अगले दिन हमारा बुलडोजर पहुंच गया था. पहली बार जब लखनऊ में उसने बुलडोजर देखा तो उसके बाद वो तुरंत आया सिलेंडर कर. उसने कहा साहब आप एफआईआर में कुछ मत करिए, मैं पूरी लैंड गवर्नमेंट को हैंड ओवर कर रहा हूं. मैंने कहा तो हम ले ही चुके हैं, तुम्हारे कहने से कुछ नहीं होने वाला है. लेकिन याद करना, आगे से अगर कहीं तुमने यूपी के अंदर लैंड कब्जा की तो मान के चलो कि तुम्हें यूपी में कोई ठिकाना नहीं मिलेगा. ತ್ರಿವೇಣಿಯ ಯುಪಿ ಕಾನ್ಕ್ಲೇವ್ ನಲ್ಲಿ ಯೋಗಿ ಆದಿತ್ಯನಾಥ್ ಜಿ ಅವರನ್ನ ಈ ಲ್ಯಾಂಡ್ ಮಾಫಿಯಾ ವಿರುದ್ಧದ ಹೋರಾಟದ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವರು ಕೂಡಲೇ ನಗ್ತಾ ಈ ಒಂದು ಮಾತನ್ನ ಹೇಳ್ತಾರೆ. ಆಮೇಲೆ ಒಂದು ಕಥೆಯನ್ನ ಕೂಡ ತೆರೆದಿಡ್ತಾ ಹೋಗ್ತಾರೆ. ಒಬ್ಬ ಮಾಫಿಯಾ ಡಾನ್ ಅಲ್ಲಿ ಏರ್ಪೋರ್ಟ್ ಹತ್ರದ 100 ಎಕರೆ ಭೂಮಿಯನ್ನ ಅಕ್ರಮವಾಗಿ ವಶಪಡಿಸಿಕೊಂಡು ಆಲ್ರೆಡಿ ಪ್ಲಾಟಿಂಗ್ ಅನ್ನು ಕೂಡ ಶುರು ಮಾಡಿದ್ದಂತೆ. ಆಗ ಎಂಟ್ರಿ ಆಯ್ತು ನೋಡಿ ಯೋಗಿ ಆದಿತ್ಯನಾಥ್ ಜಿ ಅವರ ಬುಲ್ಡೋಸರ್. ಏನ್ ಆಕ್ಷನ್ ಅನ್ನ ತಗೊಳ್ಬೇಕು ಅದನ್ನ ತಗೊಳ್ತಾರೆ. ಅಷ್ಟೇ ಅಲ್ಲ, ಆ ಭೂಮಿಯನ್ನ ಮಾಫಿಯಾಗಳ ಹೆಸರಿಗೆ ರೆಕಾರ್ಡ್ ಮಾಡಿಸೋದಕ್ಕೆ ಅಲ್ಲಿ ಸಹಾಯವನ್ನ ಮಾಡಿದಂತಹ ಆಫೀಸರ್ಗಳ ವಿರುದ್ಧ ಕೂಡ ಏನ್ ಕ್ರಮವನ್ನ ಕೈಗೊಳ್ಬೇಕು ಅದನ್ನ ಕೈಗೊಳ್ತಾರೆ. ಅಂದ್ರೆ ಇದು ಅವರು ಕಾರ್ಯನಿರ್ವಹಿಸುವಂತ ರೀತಿಯನ್ನ ನಾವು ನೋಡ್ತಾ ಹೋಗ್ಬೇಕು. ನಮ್ಮಲ್ಲಿ ನೋಡಿದ್ರೆ ಬಿಡದೆ ರೈತರ ಕಣ್ಣೀರಿಗೆ ಕರಗದೆ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ನಿರ್ಮಾಣ ಯೋಜನೆಯ ಹೆಸರಲ್ಲಿ ರೈತರ ಭೂಮಿಯನ್ನ ಕಬಳಿಸೋದಕ್ಕೆ, ಕೃಷಿ ಭೂಮಿಯನ್ನ ನಾಶಪಡಿಸೋದಕ್ಕೆ, ರೈತರ ಜೀವನಕ್ಕೆ ಧಕ್ಕೆ ತರೋದಕ್ಕೆ ಹೋಗ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಬಟ್ ಅಲ್ಲಿ ಯೋಗಿ ಆದಿತ್ಯನಾಥ್ ಜಿ ಅವರು ನೋಡಿದ್ರೆ ಅಕ್ರಮ ಭೂ ಕಬಳಿಕೆ ಆಗಿರಬಹುದು ಅಥವಾ ಯಾವುದೇ ತಪ್ಪುಗಳನ್ನ ಯಾವುದನ್ನ ಕೂಡ ಬಿಡದೆ ತಮ್ಮದೇ ರೀತಿಯಲ್ಲಿ ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಜನರ ಜೀವನಕ್ಕೆ ಏನಾಗಬೇಕು ಆ ಒಳ್ಳೆದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಯೋಗಿಜವರ ವಿಚಾರದಲ್ಲಿ ಇರುವಂತಹ ವ್ಯತ್ಯಾಸ, ಅವರ ಆಡಳಿತದ ರೀತಿ. ಅಲ್ಲಿ ಭೂಮಿಯನ್ನ ವಾಪಸ್ ಪಡೆಯುವಂಥದ್ದು ಮಾತ್ರ ಅಲ್ಲ, ಆ ವ್ಯವಸ್ಥೆಯ ಒಳಗೆ ಇದ್ದುಕೊಂಡು ಅದಕ್ಕೆ ಯಾರೆಲ್ಲ ಸಹಾಯವನ್ನ ಮಾಡ್ತಾ ಇರ್ತಾರಲ್ವಾ ಅಂಥವರಿಗೆ ಕೂಡ ಆ ತಪ್ಪಿಗೆ
ಉತ್ತರವನ್ನ ಕೊಡೋ ಮೂಲಕ ಯೋಗಿಜಿ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಾ ಇದ್ದಾರೆ. ತಪ್ಪು ಯಾರೇ ಮಾಡಿರ್ಲಿ, ತಪ್ಪು ತಪ್ಪೇ, ಎಂಥವರಿಗೂ ಕೂಡ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅವಕಾಶ ಯೋಗಿ ಆಡಳಿತದಲ್ಲಿ ಇರಲ್ಲ. ವೀಕ್ಷಕರೇ, ಲಖನೌನಲ್ಲಿ ನಿರ್ಮಾಣ ಆಗಿರುವಂತಹ ಫಾರೆನ್ಸಿಕ್ ಇನ್ಸ್ಟಿಟ್ಯೂಟ್ಗೆ ಸೇರಿದಂತಹ ಒಂದು ಸರ್ಕಾರಿ ಭೂಮಿಯನ್ನ ಒಬ್ಬ ಮಾಫಿಯಾ ಅಕ್ರಮವಾಗಿ ವಶಪಡಿಸಿಕೊಂಡಿದ್ದಂತೆ. ಆ ಭೂಮಿಯನ್ನ ಮುಟ್ಟೋದಕ್ಕೆ ಅಥವಾ ಅದರ ವಿರುದ್ಧ ಧ್ವನಿಯನ್ನ ಎತ್ತೋದಕ್ಕೆ ಹಿಂದೆ ಯಾರಿಗೂ ಕೂಡ ಧೈರ್ಯ ಇರಲಿಲ್ಲ. ಆಗ ಯೋಗಿ ಆದಿತ್ಯನಾಥ್ ಜಿ ಆ ಕೇಸನ್ನ ನನಗೆ ಕೊಡಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರಂತೆ. ಅದಾದ ನಂತರ ಕೂಡಲೇ ಲ್ಯಾಂಡ್ ಕ್ಲಿಯರ್ ಆಗುತ್ತೆ. ಇವತ್ತು ಅದೇ ಜಾಗದಲ್ಲಿ ಫಾರೆನ್ಸಿಕ್ ಇನ್ಸ್ಟಿಟ್ಯೂಟ್ ಕಾರ್ಯನಿರ್ವಹಿಸ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ದಾರೆ. ದೇಶಕ್ಕೆ ಸಹಾಯ ಆಗುವಂತಹ ರಿಸರ್ಚ್ ಅಂಡ್ ಇನ್ನೋವೇಷನ್ಸ್ ಅಲ್ಲಿ ನಡೀತಾ ಇದೆ. ಇದೇ ತಿಂಗಳು ಲಖನೌನಲ್ಲಿ D3 ತ್ರಿವೇಣಿ ಕಾನ್ಕ್ಲೇವ್ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ಈ ಎಲ್ಲ ವಿಚಾರದ ಬಗ್ಗೆ ಯೋಗಿಜಿ ಬಹಳ ಓಪನ್ ಆಗಿ ಮಾತಾಡ್ತಾರೆ. ದೇಶದ ಮೂಲೆ ಮೂಲೆಯಿಂದ ಸುಮಾರು 100ಕ್ಕೂ ಹೆಚ್ಚು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಅವರೆಲ್ಲರೂ ಕೂಡ ಕೇಳುವಂತಹ ಪ್ರಶ್ನೆಗಳಿಗೆ ಅಂಕಿ ಅಂಶಗಳ ಸಮೇತವಾಗಿ ಯೋಗಿಜಿ ಸ್ಪಷ್ಟ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಕಳೆದ 9 ವರ್ಷಗಳಲ್ಲಿ ಉತ್ತರ ಪ್ರದೇಶ ಯಾವ ರೀತಿ 1 ಡಿಸ್ಟ್ರಿಕ್ಟ್ 1 ಮಾಫಿಯಾ ಮಾದರಿಯಿಂದ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಮಾದರಿಯ ಕಡೆಗೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ಅವರು ವಿವರಿಸ್ತಾ ಹೋಗ್ತಾರೆ. 9 ವರ್ಷಗಳ ಹಿಂದೆ ಉತ್ತರ ಪ್ರದೇಶದ ಆರ್ಥಿಕತೆ ಸುಮಾರು 12 ಲಕ್ಷ ಕೋಟಿ ರೂಪಾಯಿ ಇತ್ತು. ಆದರೆ ಇವತ್ತದು 36 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ ಆಗಿದೆ. ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ಗಳ ಮೂಲಕ ಉತ್ಪಾದನಾ ಕ್ಷೇತ್ರದಲ್ಲಿ ಉತ್ತರ ಪ್ರದೇಶ ಇವತ್ತು ದೇಶದ ಟಾಪ್ 3 ರಾಜ್ಯಗಳಲ್ಲಿ ಒಂದು ಕಾಲದಲ್ಲಿ 3 ಲಕ್ಷ ಕೋಟಿ ರೂಪಾಯಿಗಳಷ್ಟಿದ್ದಂತಹ ರಾಜ್ಯದ ಬಜೆಟ್ ಇವತ್ತು 9 ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಿದೆ. ದೇಶದ ಸುಮಾರು 60% ಎಕ್ಸ್ಪ್ರೆಸ್ ವೇ ಉತ್ತರ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ. 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಯೋಜನೆಯ ಮೂಲಕ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಣ್ಣ ಕೈಗಾರಿಕೆಗಳನ್ನು ಬೆಳೆಸಲಾಗ್ತಾ ಇದೆ. ಒಂದು ಕಾಲದಲ್ಲಿ ಅಲ್ಲಿ ಜೀವನವನ್ನ ನಡೆಸೋದೇ ಕಷ್ಟ ಆಗಿದಂತ ಅನೇಕ ಮಂದಿ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಹಣವನ್ನು ದುಡಿತಾ ಇದ್ದಾರೆ. ಒಬ್ಬ ವ್ಯಕ್ತಿಯಲ್ಲಿ ಶಿಕ್ಷಣವನ್ನ ಪಡೆದಿರಲಿ ಅಥವಾ ಪಡೆದೇನೆ ಇರಲಿ, ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಸಿಗುವಂತಹ ವಾತಾವರಣವನ್ನ ಇವತ್ತು ಯೋಗಿ ಸರ್ಕಾರ ಅಲ್ಲಿ ನಿರ್ಮಾಣ ಮಾಡಿ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ ನಾವೀಗ ತಗೊಳ್ಳೋದಾದ್ರೆ ರಾಮ ಮಂದಿರ ಒಂದು ಕಡೆ 500 ವರ್ಷಗಳ ಹೋರಾಟ, ಪ್ರಭು ಶ್ರೀರಾಮರ ಭಕ್ತರ ಕನಸು ನನಸಾದಂತಹ ಕ್ಷಣ. ಮತ್ತೊಂದು ಕಡೆ ಉತ್ತರ ಪ್ರದೇಶದ ಜನರಿಗೆ ರಾಮ ಮಂದಿರ ಒಂದು ದಾರಿಯನ್ನ ಕಲ್ಪಿಸ್ಕೊಡ್ತು. ಅದೆಷ್ಟೋ ಕುಟುಂಬಗಳಿಗೆ ಬೆಳಕಾಯಿತು. ರಾಜ್ಯದ ಆರ್ಥಿಕತೆಗೆ ಕೂಡ ಇದು ಸಹಾಯವನ್ನ ಮಾಡ್ತು. ಆದ್ರೆ ಇವತ್ತು ಅಖಿಲೇಶ್ ಯಾದವ್ ಯಾರು ರಾಮ ಮಂದಿರದ ವಿರುದ್ಧ ಈ ಹಿಂದೆ ಮಾತಾಡ್ತಾ ಇದ್ರು, ರಾಮ ಮಂದಿರ ನಿರ್ಮಾಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು, ಅವರುಗಳು ಇವತ್ತು ರಾಮ ಮಂದಿರದ ಬಗ್ಗೆ ತಮ್ಮ ಕನಸನ್ನ ತೋರಿಸ್ತಾ ಇದ್ದಾರೆ. ಅಲ್ಲಿ ಅಷ್ಟು ಹಣ ಕಳವಾಗಿದೆ, ಇಷ್ಟು ಹಣ ಕಳವಾಗಿದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಯೋಗಿ ಆದಿತ್ಯನಾಥ್ ಜಿ ಖಡಕ್ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಬಾರಿ ಕೇಳಿಸ್ಕೊಂಡು ಬನ್ನಿ. समाजवादी पार्टी देखो तो इनका दोहरे चरित्र को, कहती राम भक्तों का अपमान हुआ, राम भक्तों पर, कार सेवकों पर गोली चलाने और जय श्री राम बोलने पर लाठी भांजने वाले लोग आज उपदेश देने चले हैं। बहनों और भाइयों, मेरी अपील होगी सभी राम भक्तों से, अयोध्या के बारे में जो समाचार पत्रों में सुनने को मिला, हम लोगों ने ट्रस्ट के अनुरोध पर एसआईटी जांच बिठाई है और मैं उन्हें इस बात के लिए कह सकता हूं कि एसआईटी जांच दूध का दूध और पानी का पानी करके रहेगी, उसमें कोई संदेह नहीं। ಏನ್ ಹೇಳಿದ್ರು? ರಾಮ ಭಕ್ತರ ಮೇಲೆ ಗುಂಡನ್ನ ಹಾರಿಸಿದಂಥವ್ರು, ಜೈ ಶ್ರೀರಾಮ್ ಅಂತ ಹೇಳಿದಂಥವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದಂಥವ್ರು ಈಗ ತಾವೇ ದೊಡ್ಡ ರಾಮ ಭಕ್ತರು ಅಂತ ಹೇಳ್ಕೊಂಡು ಓಡಾಡ್ತಾ ಇರುವಂಥದ್ದು ವಿಪರ್ಯಾಸ. ಇವತ್ತು ಅಖಿಲೇಶ್ ಯಾದವ್ ದೇವಸ್ಥಾನದ ಕಾಣಿಕೆಗಳ ಬಗ್ಗೆ ಕಾಳಜಿಯನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ನೆನಪಿರ್ಲಿ, ಇದೇ ಅಖಿಲೇಶ್ ಯಾದವ್ ತಂದೆ ಮುಲಾಯಂ ಸಿಂಗ್ ಯಾದವ್, ಅದೇ ರೀತಿ ಲಾಲು ಪ್ರಸಾದ್ ಯಾದವ್ ರಾಮ ಭಕ್ತರನ್ನ ಯಾವ ರೀತಿ ನಡೆಸಿಕೊಂಡಿದ್ರು ಅನ್ನುವಂಥದ್ದು ನೆನಪಲ್ಲಿರಬೇಕು. ಯಾವ ರೀತಿ ಅವರ ಮೇಲೆ
ಗುಂಡಿನ ದಾಳಿಗೆ ಆದೇಶವನ್ನ ಕೊಟ್ರು ಅನ್ನುವಂಥದ್ದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಒಂದು ಕಾಲದಲ್ಲಿ ಇದೇ ಮುಲಾಯಂ ಸಿಂಗ್ ಯಾದವ್, ಅದೇ ರೀತಿ ಲಾಲು ಪ್ರಸಾದ್ ಯಾದವ್ ಸಂಸತ್ತಲ್ಲಿ ನಿಂತ್ಕೊಂಡು ಯೋಗಿ ಆದಿತ್ಯನಾಥ್ ಜಿಯವರನ್ನ ಅಪಹಾಸ್ಯ ಮಾಡಿದ್ರು. ಏನಂತ? ಏ ಸಾಧು, ದೇವಸ್ಥಾನಕ್ಕೆ ಹೋಗಿ ಗಂಟೆ ಬಾರಿಸು, ಅದು ನಿನ್ನ ಕೆಲಸ, ಇದು ನಿನ್ನ ಕೆಲಸ ಅಲ್ಲ ಅಂತ ವ್ಯಂಗ್ಯ ಮಾಡಿದ್ರು. ಇಂಥವ್ರು ಇವತ್ತು ಪರಿಸ್ಥಿತಿಯ ಲಾಭವನ್ನ ಪಡ್ಕೊಳ್ಳೋದಕ್ಕೆ ರಾಮ ಭಕ್ತರ ಮುಖವಾಡವನ್ನ ಹಾಕೊಂಡು ಬರ್ತಾ ಇದ್ದಾರಲ್ವಾ. ರಾಮ ಮಂದಿರದ ಬಗ್ಗೆ ಕಾಳಜಿ ತೋರಿಸುವಂತಹ ಮಾತುಗಳನ್ನ ಆಡ್ತಾ ಇದ್ದಾರಲ್ವಾ. ಇವರಿಗೆ ನಿಜವಾಗ್ಲೂ ರಾಮ ಮಂದಿರದ ಬಗ್ಗೆ ಮಾತನಾಡುವಂತಹ ನೈತಿಕತೆ ಇದೆಯಾ? ಇರಲಿ. ವೀಕ್ಷಕರ, ಉತ್ತರ ಪ್ರದೇಶದ ಅಭಿವೃದ್ಧಿಯ ಕಡೆಗೆ ಮತ್ತೆ ಬರುವುದಾದ್ರೆ, ಇವತ್ತು ಲಖನೌನಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳು ತಯಾರಾಗ್ತಾ ಇದೆ. ವರ್ಷಕ್ಕೆ ಸುಮಾರು 150 ಬ್ರಹ್ಮೋಸ್ ಉತ್ಪಾದನೆ ಆಗ್ತಾ ಇದೆ. ಇದರಿಂದ ಸರ್ಕಾರಕ್ಕೆ 135 ಕೋಟಿ ರೂಪಾಯಿ GST ರೆವೆನ್ಯೂ ಕೂಡ ಬರ್ತಾ ಇದೆ. ಯುಪಿ ಡಿಫೆನ್ಸ್ ಕಾರಿಡಾರ್ ಲಖನೌದಲ್ಲಿ ಮಾತ್ರ ಅಲ್ಲ, ಇವತ್ತು ಕಾನ್ಪುರ, ಅಲಿಘಡ್, ಆಗ್ರಾ, ಝಾನ್ಸಿವರೆಗೂ ಕೂಡ ವಿಸ್ತಾರ ಆಗ್ತಾ ಇದೆ. ಈ ಯೋಜನೆಗೆ ಸರ್ಕಾರ ಆಕ್ಚುಲಿ ಆರಂಭದಲ್ಲಿ 20ರಿಂದ 25 ಸಾವಿರ ಕೋಟಿ ಹೂಡಿಕೆಯನ್ನ ಎಕ್ಸ್ಪೆಕ್ಟ್ ಮಾಡಿತ್ತು. ಆದ್ರೆ ಈಗಾಗಲೇ 35 ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆ ಬಂದಿರುವಂಥದ್ದು. ಒಂದು ಕಾಲದಲ್ಲಿ ಗೂಂಡಾ ರಾಜ್ಯ, ಉತ್ತರ ಪ್ರದೇಶ ಅಂತಂದ್ರೆ ಯಾವುದಕ್ಕೂ ಸಲ್ಲದ ರಾಜ್ಯ ಅಂತ ಅನ್ನಿಸ್ಕೊಂಡಿದ್ದಂತಹ ಆ ಉತ್ತರ ಪ್ರದೇಶ ಇವತ್ತು ದೇಶದಲ್ಲಿ ತನ್ನನ್ನ ತಾನು ಗುರುತಿಸಿಕೊಳ್ಳೋ ಮಟ್ಟಿಗೆ, ಅದು ಅಭಿವೃದ್ಧಿಗಳ ಮುಖೇನ, ಬಹಳ ಖುಷಿಯ ವಿಚಾರ. ಇವತ್ತು ರಾಮ ರಾಜ್ಯವಾಗಿ ಉತ್ತರ ಪ್ರದೇಶ ಹೊರಹೊಮ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಅಂದ್ರೆ ಏನು, ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನುವಂಥದ್ದಕ್ಕೆ ಉತ್ತರ ಪ್ರದೇಶ ಇಡೀ ಜಗತ್ತಿಗೆ ಒಂದು ಮಾದರಿ ಆಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ಕೂಡ ಯೋಗಿ ಆದಿತ್ಯನಾಥ್ ಜಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇದ್ರು ಕೂಡ, ಉತ್ತರ ಪ್ರದೇಶ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಕೂಡ, ಇರ್ತಾರಲ್ವ ಒಂದಷ್ಟು ಮಂದಿ ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಕೆಟ್ಟದಾಗಿಬಿಟ್ಟಿದೆಯಂತೆ. ಸ್ವಾತಂತ್ರ್ಯದ ನಂತರ ಯೋಗಿ ಆದಿತ್ಯನಾಥ್ ಜಿ CM ಆಗಿ ಈ ರೀತಿ ಇಷ್ಟು ಕೆಟ್ಟದಾಗಿ ಆಡಳಿತವನ್ನು ನಡೆಸ್ತಾ ಇರುವಂಥದ್ದು. ಹೀಗೆ ಹೇಳಿಕೆಯನ್ನು ಕೊಟ್ಟಿದ್ಯಾರು? ಕಾಂಗ್ರೆಸ್ ನಾಯಕ ರಶೀದ್ ಅಲ್ವಿ. ಇಂಥವರಿಗೆ ಯೋಗಿಜಿ ಒಂದು ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ, ಬಹಳ ಸರಿಯಾಗಿದೆ. ಏನ್ ಹೇಳ್ತಾರೆ ಯೋಗಿಜಿ? ಯಾರು ಉತ್ತರ ಪ್ರದೇಶವನ್ನ ಮಾಫಿಯಾ ರಾಜ್ಯ ಮಾಡಿದ್ರೋ ಇವತ್ತು ಅದೇ ಜನ ಬಂದು ನಮಗೆ ಸಲಹೆಯನ್ನ ಕೊಡ್ತಾ ಇದ್ದಾರೆ, ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ. ಆದರೆ ಹೊಸ ಉತ್ತರ ಪ್ರದೇಶ ಇಂತಹ ಭ್ರಷ್ಟ ಹಾಗೆ ಹಳೆಯ ವ್ಯವಸ್ಥೆಯನ್ನ ಯಾವತ್ತೂ ಕೂಡ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. जब मैं इनके दोहरे चरित्र को देखता हूं मुझे हंसी आती है. जिन लोगों ने पहचान का संकट दिलाया वे लोग आज उपदेश देते हैं. जिन लोगों ने प्रदेश को माफिया राज में तब्दील कर दिया था, जिन्होंने प्रदेश को दंगाग्रस्त बना दिया था, कर्फ्यू ग्रस्त बना दिया था, पर्व के पहले उपद्रवग्रस्त बना दिया जाता था, वे लोग आज उपदेश दिए जा रहे हैं. वे उपदेश दिए जा रहे हैं. उपदेश देते हुए वे थकते नहीं हैं. तनिक भी लज्जा होती तो दूसरों को नहीं, अपने कार्यकाल को देख लो उठा करके, पता लग जाएगा कितने गहरे पानी में हो. और नया भारत का नया उत्तर प्रदेश अब इन लोगों को, इन भ्रष्टों को स्वीकार करने को तैयार नहीं है, कतई तैयार नहीं है. जिन्होंने उत्तर प्रदेश के युवाओं के भविष्य के साथ खिलवाड़ कर किया, वहां का युवा, जिनकी युवाओं के रोजगार पर, जिन युवाओं के नौकरियों पर, जिन युवाओं के स्वाभिमान पर इन दलों ने जबरन खिलवाड़ करने का काम किया है, उस यूपी का युवा इनको कभी स्वीकार नहीं करेगा. और जब भी मौका मिलेगा इनको उस अपमान का, जरूर उस अपमान का बदला लेकर के रहेगा. और यही यूपी का नौजवान लगातार 14 से कर रहा है. बहनों और भाइयों,
जिन्होंने प्रकृति और परमात्मा की कृपा की इस भूमि उत्तर प्रदेश के मेहनती अन्नदाता किसानों को आत्महत्या करने के लिए मजबूर किया। वहां का अन्नदाता किसान जिसको उसकी फसल का दाम नहीं मिलता था, जिसका शोषण कर दिया जाता था, जिसको बिजली नहीं मिलती थी, जिसके ट्यूबवेल चोरी हो जाते थे, जो किसान गन्ना किसान तबाह, प्रधानमंत्री किसान सम्मान निधि का कोई लाभ नहीं, समय पे बीज नहीं, समय पे फर्टिलाइजर नहीं मिल पाता था। उस प्रदेश का अन्नदाता किसान भी इन लोगों को स्वीकार नहीं करेगा, बर्दाश्त नहीं करेगा। नारी शक्ति इस साक्षात जगत जननी मां भगवती की प्रतीक है। वह तो खर और दूषण और चंड और मुंड से बहुत अच्छी तरह निपटना जानती है। वह तो कतई स्वीकार करेगी ही नहीं, क्योंकि वह इस बात को भूलती नहीं है। जब समाजवादी पार्टी की चर्चा होती है तो देखती है लोग कोई ना कोई ट्वीट कर लेता है, कह देता है देख सफाई बिटिया घबराई। यही तो होता था प्रदेश में, यही होता था। बहनों और भाइयों, नया भारत और नया उत्तर प्रदेश आज अपने सम्मान और स्वाभिमान के साथ खिलवाड़ करने वाले लोगों को बख्शता नहीं है। विकास और विरासत के साथ कोई समझौता नहीं करता है। ಅಷ್ಟೇ ಅಲ್ಲ, ಇನ್ನೊಂದು ಸತ್ಯವನ್ನ ಹೇಳ್ತಾರೆ, ನೀವು ಯಾವತ್ತಾದ್ರೂ ಸಮಾಜವಾದಿ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಬಡವರಿಗೋಸ್ಕರ ಕಣ್ಣೀರು ಹಾಕುವಂತದನ್ನ ನೋಡಿದೀರಾ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ಇವ್ರುಗಳು ಮಾಫಿಯಾ ಡಾನ್ಗಳು ಸತ್ತಾಗ ಕಣ್ಣೀರನ್ನ ಹಾಕಿದ್ದಾರೆ. ಇದು ಯೋಗೀಜಿಯವರ ಆರೋಪ. आप मुझे बताइए, जो कार्य डबल इंजन सरकार कर रही है और मात्र 9 और 12 वर्ष में करके दिखाया है, यह कार्य कांग्रेस और समाजवादी पार्टी के नेताओं को करने से, उनकी सरकारों को करने से किसने रोका था? लेकिन वे क्षमता नहीं थी, उनमें क्षमता विहीन थे, भ्रष्ट थे, अपने परिवार के बारे में केवल सोचते थे, गरीब के बारे में नहीं सोचते थे। उनके लिए गरीब का मतलब केवल 2 परिवार थे। कांग्रेस के लिए केवल गांधी परिवार, नेहरू परिवार था, नेहरू गांधी परिवार, और समाजवादी पार्टी के लिए सिपाही परिवार। बाकी उससे बाहर उनकी सोच ही नहीं थी। उससे बाहर वे किसी के बारे में सोच भी नहीं सकते थे। अगर कोई गरीब आवाज उठाता था तो उसकी आवाज को दबा दिया जाता था, और कोई राजनीतिक दल आवाज उठाता था तो इनके गुंडे और इनकी माफिया न केवल उनकी आवाज को बंद कर देते थे, बल्कि व्यापारियों का अपहरण करके पूरा तांडव करते थे। बहनों और भाइयों, जब सत्ता पोषित इन माफियाओं के कारनामों को मैं देखता हूं तो मुझे रामायण याद आने लगता है कि रामायण काल में खर, दूषण, मारीच और सुबाहु ऐसे रहे होंगे जैसे सपा और कांग्रेस के समय में माफिया राज था। माफिया राज था। आप सोचिए, आपने कभी समाजवादी पार्टी के नेताओं को या कांग्रेस के नेताओं को किसी गरीब के लिए आंसू बहाते हुए देखा है? नहीं। इनके आंसू बहते हैं माफिया के लिए। माफिया के मरने पर ये लोग आंसू बहाते हैं। गरीब की पीड़ा के प्रति इनकी कोई संवेदना नहीं है। गरीबों के प्रति ये संवेदनहीन बन जाते हैं। गरीबों का इन्होंने शोषण किया है। आजादी के बाद सर्वाधिक समय तक इन लोगों ने देश के अंदर शासन किया, लेकिन
देश और प्रदेश को दुर्गति के गर्त में ढकेलने में और पहचान के संकट तक पहुंचाने के लिए ये दोनों दल बराबर के जिम्मेदार हैं। ಅಫ್ಕೋರ್ಸ್ ಗೊತ್ತಿರುವಂಥದ್ದು ಇದೆಲ್ಲ. ಇನ್ನು ಯೋಗೀಜಿಯವರು ಬಂದ ಮೇಲೆ ಮಾಫಿಯಾ ಡಾನ್ಗಳ ಹೆಡೆಮುರಿಯನ್ನ ಹೇಗೆ ಕಟ್ಟಿದ್ದಾರೆ ಅನ್ನುವಂಥದ್ರ ಅಂಕಿ ಅಂಶಗಳ ಮುಖೇನ ನೋಡ್ತಾ ಹೋದ್ರೆ 2017ರಿಂದ ಮಾಫಿಯಾ ಡಾನ್ಗಳು ಅರೆಸ್ಟ್ ಆಗಿದ್ದೆಷ್ಟು ಮಂದಿ ಅಂತ ನೋಡಿದ್ರೆ 617. ಮಾಫಿಯಾ ಡಾನ್ಗಳು ಎನ್ಕೌಂಟರ್ನಲ್ಲಿ ಸತ್ತಿದ್ದು 289. ಎನ್ಕೌಂಟರ್ ಸಂಖ್ಯೆ 17,043. ಎನ್ಕ್ರೋಚ್ಡ್ ಲ್ಯಾಂಡ್ ಫ್ರೀ ಆಗಿತ್ತು 65,000 ಎಕರೆ. ಇನ್ನು ಕ್ರೈಮ್ ರೇಟ್ ನ್ಯಾಷನಲ್ ಆವರೇಜ್ಗಿಂತ 25% ಕಡಿಮೆ ಆಗಿದೆ. ಹಾಗಾಗಿ ಕರೆಕ್ಟ್ ರಶೀದ್ ಅಲ್ವಿ ಹೇಳಿದ್ದು 100ಕ್ಕೆ 100ರಷ್ಟು ಕರೆಕ್ಟ್ ಇದೆ. ಸ್ವಾತಂತ್ರ್ಯ ಬಂದಾಗಿಂದ ಉತ್ತರ ಪ್ರದೇಶವನ್ನ ಆಳಿದಂತಹ ಯಾವೊಬ್ಬ ಮುಖ್ಯಮಂತ್ರಿಗೂ ಇರದಂತಹ ಧೈರ್ಯ, ಯಾರು ಮಾಡದೇ ಇರುವಂತಹ ಕೆಲಸವನ್ನ, ಅಭಿವೃದ್ಧಿಯನ್ನ ಇವತ್ತು ಯೋಗೀಜಿಯವರು ಮಾಡಿ ತೋರಿಸ್ತಾ ಇದ್ದಾರೆ. ಇದನ್ನ ಈ ಹಿಂದೆ ಕಾಂಗ್ರೆಸ್ಸಿಗೆ ಮಾಡೋದಕ್ಕಾಗಲಿಲ್ಲ, ಸಮಾಜವಾದಿ ಪಕ್ಷಕ್ಕೂ ಮಾಡೋದಕ್ಕಾಗಲಿಲ್ಲ. ಆದರೆ ಯೋಗೀಜಿಯವರು ಪ್ರತಿಯೊಂದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದಾರಲ್ವಾ. ಉತ್ತರ ಪ್ರದೇಶವನ್ನ ಮಾದರಿಯಾಗಿ ಎತ್ತಿ ಹಿಡಿತಾ ಇದ್ದಾರಲ್ವಾ. ಅದು ಇಂಥವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗದೇ ಇರುವಂಥದ್ದು, ಇವರಿಗೆ ಸಮಸ್ಯೆ ಆಗಿರುವಂಥದ್ದು. ಹಾಗಾಗಿ 2027ರ ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಯೋಗಿ ವಿರುದ್ಧ ಅಪಪ್ರಚಾರವನ್ನ ಮಾಡಬಹುದು ಅನ್ನುವಂತಹ ಎಲ್ಲ ಸಾಧ್ಯತೆಗಳನ್ನ, ಎಲ್ಲ ದಾರಿಗಳನ್ನ ಅಲ್ಲಿ ಅಖಿಲೇಶ್ ಯಾದವ್ ಹುಡುಕ್ತಾ ಇದ್ದಾರೆ. ಬಟ್ ಜನ ಎಲ್ಲವನ್ನ ನೋಡಿದ್ದಾರೆ. ಅಭಿವೃದ್ಧಿಯನ್ನ, ಅಲ್ಲಿ ಆಗ್ತಾ ಇರುವಂತಹ ಕೆಲಸವನ್ನ, ಯೋಗೀಜಿ ಬಂದ ನಂತರ ತಮ್ಮ ಜೀವನ ಹೇಗೆ ಬದಲಾಗಿದೆ ಅನ್ನುವಂಥದ್ದನ್ನು ಉತ್ತರ ಪ್ರದೇಶದ ಜನರು ಕಂಡಿದ್ದಾರೆ, ಅದನ್ನ ಅನುಭವಿಸಿದ್ದಾರೆ. ಹಾಗಾಗಿ ಉತ್ತರವನ್ನ ಖಂಡಿತವಾಗ್ಲೂ ಅವರೇ ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.